ಕಣ್ಣಿಗೆ ಕಂಡಾಗ ಮಹಾರಾಜರೇ ಅವರು ಇವರು ಅಂತ ಹೇಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋರು. ಬೆನ್ನಿಂದ ಇದ್ದಾಗ ಹೆಬ್ಬೆಟ್ಟು ವಂಶದವರು ಅನ್ನೋದನ್ನು ನಾನೇ ಕಿವಿಯಾರ ಕೇಳಿದ್ದೀನಿ. ವಿಧಿ ಕಲಿತವ್ರಿಗೆ ವಿನಯನೇ ಭೂಷಣ ಅಂತಾರೆ. ಆದರೆ ಇಂದ್ರಾಣಿ ಡಿಗ್ರಿ ತಗೊಂಡಿದ್ದೀನಿ ಅಂತ ಹೇಳಿ ಮೆರಿತಾಳೆ. ನೀನು ಹಂಗಲ್ಲ ಕಣಪ್ಪ. ನಮ್ಮ ವಂಶಕ್ಕೆ ಡಿಗ್ರಿ ಥರ ಹೆಣ್ಣಾಗಿ ಬೆಳಿಬೇಕು, ಅಷ್ಟೇ ನನ್ನ ಆಸೆ. ಅಜ್ಜಿ, ನಿಮ್ಮ ಆಸೆ ನನ್ನ ಸವಾಲು. ಈ ಮನೆಗೆ ಅಂಟಿರೋ ಹೆಬ್ಬೆಟ್ಟು ಅನ್ನೋ ಪಟ್ಟನ ನಾನು ತೆಗೆದುಹಾಕ್ತೀನಿ. ಅಷ್ಟು ಮಾಡವ ಸಾಕು. ಅಜ್ಜಿ, ಸೋಮಣ್ಣ ನಾಗಣ್ಣ ನನ್ನ ಮದುವೆ ಮಾಡಬೇಕಾದ್ರೆ ಸುಳ್ಳು ಹೇಳಿದ್ರಲ್ಲ, ನಾನು ತುಂಬ ಓದಿದ್ದೀನಿ, ಬುದ್ಧಿವಂತ, ಇಂಗ್ಲೀಷಲ್ಲೆಲ್ಲ ಮಾತಾಡ್ತೀನಿ ಅಂತ. ನಾನು ಅದನ್ನು ಇವಾಗ ನಿಜ ಮಾಡ್ತೀನಿ. ನಾನು ಚೆನ್ನಾಗಿ ಓದ್ತೀನಿ, ಬುದ್ಧಿವಂತ ಆಗ್ತೀನಿ, ವಿದ್ಯಾವಂತ ಆಗ್ತೀನಿ. ರಾಣಿನೂ ಅಷ್ಟೇ, ಬುದ್ಧಿವಂತೆ ಆಗ್ತಾಳೆ, ವಿದ್ಯಾವಂತೆ ಆಗ್ತಾಳೆ. ದಣಿ, ಕಾಟಕ್ಕೆ ಕಣಿ ಕೇಳೋ ಹೊತ್ತಿಗೆ ತೋಟದ ನಂಜಪ್ಪ ನಂದೂತು ಬಂದಂತೆ. ಏನೇನೆಲ್ಲ ಪ್ಲಾನ್ ಮಾಡಿ ಎಲ್ಲ ಫಲಿಸುತ್ತೆ ಅನ್ನೋಷ್ಟೊತ್ತಿಗೆ ಯಾವಳು ಅಡ್ಡ ಬಂದು ಎಲ್ಲ ಹಾಳು ಮಾಡ್ಬಿಟ್ರಲ್ಲೋ, ಎಲ್ಲ ಸರ್ವನಾಶವಾಗೋಯ್ತು. ದಣಿ, ಕೋಪ ಮಾಡ್ಕೋಬೇಡಿ. ನಿಮ್ಮ ಬುದ್ಧಿ ಅನ್ನೋ ಬತ್ತಳಿಕೆನಾಗ ಎಂತೆಂಥ ಬಾಣ ಐತೆ, ಅದ್ರಾಗೆ ಒಂದು ಬಾಣ ಬಿಟ್ರಾಯ್ತು ಬಿಡಿ. ನಾನು ಬಾಣ ಬಿಡೋದಕ್ಕೆ ರೆಡಿ, ಆದರೆ ಬಿಲ್ಲೆ ಮುರಿದೋಯ್ತಲ್ಲ. ನನಗೆ ಬರ್ತಿರೋ ಕೋಪಕ್ಕೆ ಅಪ್ಪಯ್ಯ 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 ಏನಾಯ್ತು ಅಪ್ಪಯ್ಯ? ಅಪ್ಪಯ್ಯ ಅಪ್ಪಯ್ಯ ಲೇ ಚತಿ, ಏನ್ಲಾ ಟೆಂಟ್ ಸಿನಿಮಾ ನೋಡ್ತಿದ್ಯಾ? ಹೋಗಿ ನೀರ್ತದಲ್ಲ. ತಂದು ಕೊಟ್ಟೆ ಇದ್ರೆ ಕೋಪದಾಗ ಎಸ್ಬಿಟ್ರು. ಲೇ, ಈಗೇನು ನೀರು ತಂದ್ಯಾ ಅಥವಾ ನಿನ್ನ ಬಾಯಿಗೆ ನೀರು ಬಿಡ್ಲ? ಅದಕ್ಕಿಂತ ನೀರು ತರೋದೇ ವಾಸಿ ಗೊತ್ತಿದೆ. ನನ್ನ ಕೈಲಿ ನೀನು ಹಿಂಗೆಲ್ಲ ನೋಡೋಕೆ ಹಾಕಿಲ್ಲ. ಹುಲಿ ಕಣಪ್ಪಯ್ಯ ನೀನು, ಹುಲಿ. ಕರಡಿಗೆ ಹೆದರದೆ ಇದ್ದೋನು ಕರಿ ಕಂಬಳಿಗೆ ಹೆದರ್ಕೊಂಡಂಗೆ ಆಗೋಯ್ತಲ್ಲೋ. ಪಾರ್ವತಿಗೆ ನನ್ನ ಮೇಲೆ ಒಂಚೂರು ಭಯ ಇಲ್ದಂಗೆ ಆಗೋಯ್ತಲ್ಲೋ. ಯಾವಳ ಅವಳು? ಮೊದಲು ನೀರು ಕುಡೀರಿ, ನಾ ಎಲ್ಲ ಹೇಳ್ತೀನಿ. ನಾನು ಎಲ್ಲ ವಿಚಾರಿಸಿವ್ನಿ. ಅವಳು ನಂಜನಗೂಡಿಗೆ ಬಂದಿರೋ ಹೊಸ ಅಧಿಕಾರಿ ಅಂತೆ. ನಮ್ಮ ರತ್ನಿ ಅವಳಲ್ಲ, ಅವಳ ಜೊತೆಗೆ ಟೀಚರ್ ಕೆಲಸ ಮಾಡ್ತಿದ್ಲಂತೆ. ಆಮ್ಯಾಕೇನೋ ಓದ್ಕೊಂಡು ಬರ್ಕೊಂಡು ಪಾಸ್ ಮಾಡಿಕೊಂಡು ಇವಾಗ ಈ ಅಧಿಕಾರಕ್ಕೆ ಬಂದ್ಬಿಟ್ಟವಳಂತೆ. ಅಧಿಕಾರದಲ್ಲಿರೋ ಇನ್ಸ್ಪೆಕ್ಟ್ರೇ ನಾವು ಕೊಡೋ ಕಾಸಿಗೆ ಬಾಯಿ ಬಿಟ್ಕೊಂಡು ನಾವು ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ. ಇವಳಿನ್ಯಾವ ಇದೋ ಕಾಸು ಕೊಟ್ಕೊಂಡ್ಕೊಳ್ಳಿ ಅವಳನ್ನ. ಅವಳಿಗೆ ಕೆಲಸ ಕೊಡ್ಸಿದ್ದೆ ಶಿವ ಅಂತೆ. ಈಗ ನಮಗೆ ಉಳಿದಿರೋದು ಒಂದೇ ದಾರಿ, ಅವಳನ್ನ ನಂಜನಗೂಡಿಂದ ಎತ್ತಂಗಡಿ ಮಾಡಿಸೋದು. 3 ಜನರ ಜಮೀನು ವಿಚಾರದಲ್ಲಿ ನಾವು ಸಾಕಷ್ಟು ಮಾಡಿಟ್ಟಿದ್ದೀವಿ. ಆ ವಿಷಯ ಎಲ್ಲ ಹೊರಗೆ ಬಂದರೆ ನಮಗೆ ಕಷ್ಟ ಆಗ್ಬಿಡುತ್ತೆ ಕಣೋ. ಒಂದು 5 ನಿಮಿಷ ನಾನು ಒಬ್ಬನೇ ಬಿಟ್ಬಿಡಿ. ಓಕೆ? ಸರಿ ಅಪ್ಪಯ್ಯ, ನೀನು ಸಾರು. ದೇವಿ ಪುತ್ರ ಅಂತ ನನ್ನ ಗಂಡನ ಕರೀತಾರೆ. ನನ್ನ ಅತ್ತೆನ ನೋಡಿದ್ಮೇಲೆ ಆ ಮಾತಿಗೆ ನಿಜವಾದ ಅರ್ಥ ಸಿಕ್ತು. ಇಂಥ ದೇವತೆ ಅಂತ ಜೀವ ಮಗನಿಗೋಸ್ಕರ ಕಾಯ್ತಾ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಬ್ಬರೂ ಒಂದು ಮಾಡಬೇಕು. ಬಾರೋ, ಅಯ್ಯೋ ಬಾರೋ. ಯಾಕವಾ, ನಿದ್ದೆ ಬರಲಿಲ್ವಾ? ನಾನು ನೋಡ್ದೆ. ಯಾಕೆ ನಿಮ್ಮ ಪ್ರೀತಿನ ಮುಚ್ಚಿಡ್ಕೋತೀರಾ? ನಿಮ್ಮಿಬ್ಬರನ್ನ ಒಂದು ಮಾಡೋವರೆಗೂ ನಾನು ನಿದ್ದೆ ಮಾಡಲ್ಲ. ಇಷ್ಟೆಲ್ಲ ಆಗೈತಲ್ಲವಾ? ಶಾರು,
ಪರ್ವ ಏನ್ರವ? ನೋಡಿ ಮಾವಯ್ಯ, ನನ್ನ ಅಮ್ಮ ಮಗನ ಒಂದು ಮಾಡಬೇಕು ಅಂತ ನಿದ್ದೆಗೆ ಹಿಡ್ಕೊಂಡು ಇಲ್ಲಿವರೆಗೂ ಬಂದರೆ ಅತ್ತೆ ಮಾತ್ರ ಇನ್ನೇನವ ನಾವಿಬ್ರು ಒಂದಾಗೈತಲ್ಲ ಅಂತ ಮಾತಾಡ್ತಿದ್ದಾರೆ. ಏನು ಹೇಳೋಣ ಇವ್ರಿಗೆ? ಕಣ್ಣೆತ್ತಿ ತಿರುಗಿ ನೋಡ್ದೇ ಇರೋ ಮಗ ಈಗ ನಾನು ನೋಡ್ತವನೆ, ಬಾಯ್ ತುಂಬ ಅವ್ವ ಅಂತ ಕರೆದವನೆ. ಅವನು ಊಟ ಮಾಡೋದ್ರಲ್ಲಿ ಒಂದು ತುತ್ತು ನನಗೆ ಕೊಟ್ಟು ಊಟ ಹಂಚ್ಕೊಂಡವನೆ. ಇದಕ್ಕಿಂತ ಇನ್ನೇನವ ಬೇಕು ನನಗೆ? ಸಾಕವ. ಅತ್ತೆ, ನಿಮಗೆ ಬೇಡ ಅಂದರೂ ನಮಗೆ ಬೇಕು. ಇಡೀ ಊರಲ್ಲಿರೋರು ಎಲ್ಲರೂ ಅಮ್ಮ ಮಗ ಅಂದರೆ ನಿಮ್ಮ ಥರ ಇರಬೇಕು ಅಂತ ಮಾತಾಡಬೇಕು, ಹಾಗಾಗಬೇಕು ಅಲ್ವಾ ಮಾವೇ? ಮತ್ತೆ ಏನು ಮಾತಾಡದೆ ಈಟ್ ಹತ್ರ ಆಗವ್ರಂದ್ರೆ ಇನ್ನು ಮಾತಾಡ್ಬಿಟ್ರೆ ಊರು ತುಂಬಾ ಅಮ್ಮ ಮಗಂದು ಗುಣಗಾನ ಆಯ್ತದೆ. ನೀನ್ ಏನ್ ಅನ್ಕೊಂಡಿದ್ಯಾ ಅದನ್ನ ಮಾಡವ. ಥ್ಯಾಂಕ್ ಯು ಮಾವಯ್ಯ. ಅತ್ತೆ, ನನಗೇನೋ ಒಂದು ಅನಿಸ್ತಿದೆ ಹೇಳ. ನಾನು ನಿಮ್ಮ ಜೊತೆ ಕ್ಲೋಸ್ ಆಗಿದ್ದಷ್ಟು ಮಾವ ನಿಮ್ಮಿಂದ ದೂರ ಆಗ್ತಾನೆ ಹೋಗ್ತಾನೆ. ಅದೇ ನಾನು ನಿಮ್ಮಿಂದ ದೂರ ಆದರೆ ಮಾವ ನಿಮಗೆ ಹತ್ರ ಆಗ್ತಾನೆ. ನೀನೇನು ಹೇಳ್ತೀರೋ ನನಗೆ ಅರ್ಥ ಆಗ್ತಾ ಇಲ್ಲ ಕಣವ. ಅದೇ ಅತ್ತೆ, ನಾನು ಮಾವಯ್ಯ ನನ್ನ ತವ್ರ ಮನೆಗೆ ಹೋದ್ಮೇಲೆ ತಾನೆ ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತು. ಹೌದು. ಸೊ ನಿಮ್ಮಿಂದ ನಾನು ದೂರ ಇದ್ದೀನಿ ಅಂತ ಮಾವನಿಗೆ ಅರ್ಥ ಆದರೆ ಮಾವ ನಿಮಗೆ ಹತ್ರ ಆಗ್ತಾನೆ. ಅಯ್ಯೋ ಶಿವನೇ, ಮತ್ತೆ ತವ್ರ ಮನೆಗೆ ಹೋಗ್ಬೇಕನ್ವಾ? ಇಲ್ಲ ಮಾವಯ್ಯ, ನಾನೇನು ತವ್ರ ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಆದರೆ ಅತ್ತೆ ಜೊತೆ ಜಗಳ ಮಾಡೋ ಖಟ್ವಾಣಿ ಸೊಸೆಯಾಗಿ ನಾಟಕ ಮಾಡ್ತೀನಿ. ಅವತ್ತು ನಾವು ಮನೆಗೆ ಬಂದಾಗ ಅತ್ತೆ ಅವ್ರ ಮಗಂಗೆ ಊಟ ಬಡಿಸ್ತಿದ್ರು. ಆಗ ನಾನು ಜಗಳ ಮಾಡಿ ನಾಟಕ ಎಲ್ಲ ಮಾಡಿದ್ನಲ್ಲ, ಆಗ ಮಾವ ಏನು ಹೇಳ್ದ ಹೇಳಿ? ಅಯ್ಯೋ ಪಾರು, ಇದ್ರಾಗೆ ಆ ಅಮ್ಮನ ತಪ್ಪು ಏನೂ ಇಲ್ಲ, ನೀ ಸುಮ್ಕೆ ಸಮಾಧಾನ ತಕ್ಕ. ಸೊ ನಾನು ಅತ್ತೆ ಜೊತೆ ಜಗಳ ಮಾಡೋ ಸೊಸೆಯಾಗಿ ಗುರ್ತಿಸ್ಕೊಂಡ್ರೆ ಮಾವ ಅವ್ರ ಅಮ್ಮನಿಗೆ ಸಪೋರ್ಟ್ ಮಾಡೇ ಮಾಡ್ತಾನೆ. ಸೊ ಇವರಿಬ್ರು ಹತ್ರ ಆಗೇ ಆಗ್ತಾರೆ. ಅಬ್ಬಬ್ಬಬ್ಬಬ್ಬ, ಏನವ ನಿನ್ ತಲೆ? ಅತ್ತೆ, ಇನ್ನಾಳೆ ನಾನು ನಿಮ್ಮ ಜೊತೆ ಜಗಳ ಮಾಡ್ತೀನಿ. ಆದರೆ ನೋಡಿ, ನೀವು ಅದರಿಂದ ಬೇಜಾರಾಗಬಾರ್ದು. ಬರೀ ನಾಟಕ ಅಷ್ಟೆ. ಆದರೆ ಪಾರು, ಇದರಿಂದ ನನ್ನ ಮಗನಿಗೆ ಬೇಜಾರಾಗಲ್ಲೇನವ? ಏನೋ ಸ್ವಲ್ಪ ಬೇಸರ ಆಗ್ಬೋದು, ಆಗಲಿ ಬಿಡಿ. ಆದ್ರೆ ತಾನೇ ನೀವಿಬ್ರು ಒಂದಾಗೋದು. ನನ್ನ ಮಗನ ಜೊತೆ ನಾನು ಸೇರ್ಸೋಕ್ಕೆ ನೀನು ಎಷ್ಟೊಂದು ಕಷ್ಟಪಡ್ತಿದ್ದೀಯಲ್ಲವ, ನಾನು ಏನು ಅಂತ ಹೇಳವ? ಇದು ನಾಟಕ ಅಷ್ಟೆ. ಸರಿ, ಆಗಿದೆ. ಈ ನಾಟಕದಲ್ಲಿ ನಾನು, ಅತ್ತೆ, ಮಾವಯ್ಯ 3 ಜನ ಶಾಮೀಲಾಗಿರ್ತೀವಿ. ಓಕೆನಾ? ಎಲ್ಲ ಕೈ ಕೊಡಿ.